ನಿಮ್ಮಂಗಿರ್ಬೇಕು, ನಿಮಗಿನ ಚೆನ್ನಾಗಿರ್ಬೇಕು, ಭಾವನೆಗಳಿಗೆ ಬೆಲೆ ಕೊಡಬೇಕು, ಕನ್ನಡ ಸ್ವಲ್ಪ ಚೆನ್ನಾಗಿ ಮಾತಾಡೋದು, ಹಳ್ಳಿ ಸಂಪ್ರದಾಯಕ್ಕೆ ಒಪ್ಕೊಳ್ಳೋ ಥರ ಇರಬೇಕು, ನಮ್ಮ ಅಮ್ಮನ ಥರ ನನ್ನ ಜೊತೆ ಇದ್ರೆ ಸಾಕು, ನನ್ನ ಜಾಸ್ತಿ ಇಷ್ಟಪಡ್ಬೇಕು, ಮೇಯ್ನ್ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ರೆ ಸಾಕು, ಪ್ರಾಣಿ ಥರ ನೋಡ್ಕೊತೀವಿ. ನಮ್ಗೆ ಲೈಫ್ ಪಾರ್ಟ್ನರೇ ಬೇಡ ಬಿಡಿ. ಅಯ್ಯೋ ಬೇಡ ಅಕ್ಕ ಹುಡುಗಿ ಸವಾಸ ಮತ್ತೆ ನೈಟೋದೆಲ್ಲ ಕೂಡ ಮೆಸೇಜ್ ಮಾಡ್ತೀಯಲ್ಲ ಅವ್ರು. ಹಾಯ್ ಹಲೋ ನಮಸ್ತೆ ಕರುನಾಡು, ನಾನು ನಿಮ್ಮ ತುಮಕೂರು ಹುಡುಗಿ ಸ್ಮೈಲಿ ಕರ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಕಂಟೆಂಟ್ ಏನಂದರೆ ನಮ್ಮ ಬಾಯ್ಸ್ಗೆ ಅವ್ರ ಫ್ಯೂಚರ್ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ಕೇಳೋಣ ಬನ್ನಿ. ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ ಹೇಗಿರಬೇಕು? ನಾವು ಅಮ್ಮಗೆ ಹೊಂದ್ಕೊಳ್ಳೋ ಥರ ಏನೇನು ಕ್ವಾಲಿಟೀಸ್ ಇರಬೇಕು ಅಂದರೆ ನಾವು ಹಳ್ಳಿ ಕಡೆಯವರು, ಹಳ್ಳಿ ಹೊಂದ್ಕೊಳ್ಳೋ ಥರ, ಹಳ್ಳಿ ಸಂಪ್ರದಾಯಕ್ಕೆ ಒಪ್ಕೊಳ್ಳೋ ಥರ ಇರಬೇಕು. ಹೇಗೆ ನೋಡ್ಕೊಳ್ತೀವಿ? ಚೆನ್ನಾಗಿ ನೋಡ್ಕೊಳ್ತೀವಿ. ಭಾವನೆಗಳಿಗೆ ಬೆಲೆ ಕೊಡಬೇಕು. ನಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹೇಗೆ ನೋಡ್ಕೊಳ್ತೀರಾ? ಚೆನ್ನಾಗಿ ನೋಡ್ಕೊಂತೀವಿ. ಇನ್ನೇನು ನೋಡ್ಕೊಂಡು ಏನು ಕ್ವಾಲಿಟೀಸ್? ಕ್ವಾಲಿಟೀಸ್ ಏನು ಇರೋದು ಬೇಡ. ನಾವು ಚೆನ್ನಾಗಿ ನೋಡ್ಕೊಂತೀವಿ, ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ರೆ ಸಾಕು ಲಾಸ್ಟಕ್ಕೆ. ಅದ್ರ ಬಿಟ್ಟು ಹೋಗದೆ ಇರಬೇಕಷ್ಟೇ. ನಮಗೇನಿಲ್ಲ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಸ್ವಲ್ಪ ಚೆನ್ನಾಗಿ ನೋಡ್ಬೇಕು, ಕನ್ನಡ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು. ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ಫಾರ್ವರ್ಡ್ ಮಾಡೋ ಹೇಗಿರ್ಬೇಕು? ನಿಮ್ಮಂಗಿರ್ಬೇಕು. ಎಂತದ ಶೂಟ್ ಮಾಡಬೇಕಾ? ಏನೇನು ಕ್ವಾಲಿಟೀಸ್ ಇರಬೇಕು? ಕ್ವಾಲಿಟೀಸ್ ಅಂದರೆ ಫುಲ್ ಟ್ರೆಡಿಷ್ನಲ್ ಆಗಿರಬೇಕು ಅಷ್ಟೇ. ಹೇಗೆ ನೋಡ್ಕೊಳ್ತೀರಾ? ಚೆನ್ನಾಗಿ ನೋಡ್ಕೊಂತೀವಿ. ಹೇಗೆ ನೋಡ್ಕೊಳ್ತೀರಾ ಅಂತ? ಓಸಿ ಸೌಂಡ್ ಕೊಡಪ್ಪ. ಚೆನ್ನಾಗಿ ನೋಡ್ಕೊಂತೀನಿ. ಏನೇನು ಕ್ವಾಲಿಟೀಸ್ ಇರಬೇಕು? ಎಂಥದ್ದು ಇಲ್ಲ. ಅಂದರೆ ಲಾಯಲ್ ಆಗಿರಬೇಕು, ನಂಬಿಕೆ ಜಾಸ್ತಿ ಇರಬೇಕು, ನನ್ನ ಜಾಸ್ತಿ ಇಷ್ಟಪಡ್ಬೇಕು, ಮೇಯ್ನು ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರಬೇಕು. ನಮ್ಮ ಅಮ್ಮನ ಥರ ನನ್ನ ಜೊತೆ ಇದ್ರೆ ಸಾಕು. ಏನೇನು ಕ್ವಾಲಿಟೀಸ್ ಇರಬೇಕು? ಹಾಯ್. ಯಾಕೆ ಎಂತ ಇಲ್ಲ, ಎದ್ರಕೋಬೇಡಿ ಬನ್ನಿ. ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ರೆ ಸಾಕು. ಏನೇನು ಕ್ವಾಲಿಟೀಸ್ ಇರಬೇಕು? ಒಳ್ಳೆಯವರಾಗಿದ್ರೆ ಅಷ್ಟೇ ಸಾಕು. ಕ್ವಾಲಿಟೀಸ್ ಅಂತ ಏನಿಲ್ಲ. ಹೇಗೆ ನೋಡ್ಕೊಳ್ತೀರಾ? ಚೆನ್ನಾಗಿ ನೋಡ್ಬೋದೀವಿ. ಅಯ್ಯೋ ಬೇಡ ಅಕ್ಕ ಹುಡುಗಿ ಸವಾಸ. ಫ್ಯೂಚರಲ್ಲಿ ನೋಡೋಣ. ಹಾಂ, ಅದೇ ಹೇಳಿದ್ದು ಹೇಗಿರಬೇಕು ಅಂತ. ಅಮ್ಮಂಗೆ ಚೆನ್ನಾಗಿ ನೋಡ್ಕೊಬೇಕು ಸಾಕು. ಅದೊಂದಿದ್ರೆ ಕ್ವಾಲಿಟೀಸ್ ಲಾಯಲ್ ಆಗಿರಬೇಕು ಸಾಕು ಅಷ್ಟೇ. ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಮನೇಲಿ ಹೇಳೋದನ್ನ ಮತ್ತು ನಾನು ಹೇಳೋದ ನಮ್ಮಮ್ಮ ಹೇಳೋದ ಅರ್ಥ ಮಾಡ್ಕೊಂಡ್ರೆ ಸಾಕು. ಅವಳು ನಮ್ಮಮ್ಮನ ಹೆಂಗೆ ನೋಡ್ಕೊಂತಾಳು, ನಾನು ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ನಮ್ಗೆ ಲೈಫ್ ಪಾರ್ಟ್ನರೇ ಬೇಡ ಬಿಡಿ. ಯಾಕೆ? ಸಿಂಗಲ್ ಆಗೇ ಇರೋದು ಬೆಸ್ಟು. ಸಿಕ್ಕಿದ್ದಾರೆ ಆಲ್ರೆಡಿ. ವಾ, ನಾನು ಹೇಗೆ ಅಂದ್ಕೊಂಡಿದ್ದೀನೋ ಹಾಗೆ ಸಿಕ್ಕವ್ರೆ. ಅಂದರೆ ಕಾಮನ್ನಾಗಿ ಎಲ್ಲ ಹುಡುಗರು ಯಾವ ಥರ ನೋಡ್ಕೊತಾರೋ ಹಾಗೆ ನೋಡ್ಕೊತಾರೆ. ಆದರೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಯಾವ ಥರ ನೋಡ್ಕೊಂಡಾಯ್ತೋ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ನೋಡ್ಕೊತೀನಿ. ಅವೆಲ್ಲ ಏನು ಐಡಿಯಾ ಇಲ್ಲ ನನಗೆ. ಇಂಥ ಕ್ವಾಲಿಟೀಸ್ ಇರಬೇಕು ಅನ್ನೋದು ಇರುತ್ತಲ್ಲ. ಚೆನ್ನಾಗಿರಬೇಕು, ನೋಡೋಕ್ಕೆ ಒಳ್ಳೆ ಸಂಸ್ಕೃತಿಯಿಂದ ಇರಬೇಕು. ಹೇಗೆ ನೋಡ್ಕೊಳ್ತೀರಾ? ಅವ್ರು ಚೆನ್ನಾಗಿರೋ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಅವರೆಲ್ಲ ಏನಿಲ್ಲ, ಅವ್ರು ಹೆಂಗಿರ್ತಾರೋ ಅವ್ರ ಮೇಲೆ ನಾನು ಡಿಪೆಂಡ್ ಆಗ್ತೀನಿ. ನಮ್ಮನ್ನ ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡ್ರೆ ಆಯಿತು. ಏನೇನು ಕ್ವಾಲಿಟೀಸ್ ಇರಬೇಕು? ಸಾಂಪ್ರದಾಯಿಕವಾಗಿರಬೇಕು. ಓವರ್ ಫ್ಯಾಷನ್ ಸ್ವಲ್ಪ ಕಮ್ಮಿ ಇದ್ರೆ ಆಯಿತು, ನಾರ್ಮಲ್ ಆಗಿದ್ರೆ ಆಯ್ತು ಅಷ್ಟೇ. ಚೆನ್ನಾಗಿ ನೋಡ್ಕೊಳ್ತೀನಿ. ಅವಳು ನಾನು ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಚೆನ್ನಾಗಿ ನೋಡ್ಕೊತೀನಿ. ಯಾವಾಗಲೂ ನಾವು ಕರೆದಾಗ ಅವ್ನು ಬರ್ಬೇಕಷ್ಟೇ. ಎಂಥ ಕಷ್ಟದಲ್ಲಿದ್ದ ನಮ್ಮಪ್ಪ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಸುಮ್ಮನೆ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಚೆನ್ನಾಗಿ ಕಾಣ್ತೀನಿ ತಾನೆ. ಅಲ್ಲ ಬ್ರೋ, ಲಾಸ್ಟ್ 2 ವಿಡಿಯೋ ಚೆನ್ನಾಗಿರ್ಲಿಲ್ಲ ಅದಕ್ಕೆ. ಚೆನ್ನಾಗೇ ಬಂದಿದ್ರಲ್ಲ. ಚೆನ್ನಾಗಿದ್ರೆ ಸಾಕು. ಏನೇನು ಕ್ವಾಲಿಟೀಸ್ ಇರಬೇಕು? ಕ್ವಾಲಿಟೀಸಾ ಥಿಂಕ್ ಮಾಡ್ತಾ ಇದ್ದೀವಿ ಒಂದೇ ನಿಮಿಷ. ಅಂದರೆ ನನ್ನ ಲೈಫ್ ಫ್ಯೂಚರ್ ಪಾರ್ಟ್ನರ್ ಹೆಂಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಐಡಿಯಾ ಇಲ್ಲ ಸೀರಿಯಸ್ ಆಗಿ, ಬಟ್ ನಿಮಗಿನ ಚೆನ್ನಾಗಿರಬೇಕು. ಈ ಸರ ಪಕ್ಕ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಸೀರಿಯಸ್ ಆನ್ಸರ್ ಇದು. ನಿಮಗಿನ ಚೆನ್ನಾಗಿರ್ಬೇಕು, ಕ್ಯೂಟ್ ಆಗಿರಬೇಕು. ಅಂದರೆ ನನ್ನ ಸೆಲೆಕ್ಷನ್ ಕ್ಯೂಟ್ ಆಗಿರೋದು ಬಿಡಿ. ನಾನು ಸಕ್ಕದಾಗಿ ನೋಡ್ಕೊತೀನಿ. ಅವಳಿಗೆ ಹೆಂಗೆ ನೋಡ್ಕೊತೀನಿ ಅಂದರೆ ಅವಳ ಮೈಂಡಲ್ಲಿ ನನ್ನ ಹೆಸರು ಸುಹಾಸ್ ಅಂತಲೇ ಫಿಕ್ಸ್ ಆಗಿರಬೇಕು. ಸುಹಾಸ್ ಈಗ ಇನ್ನೂ ಸ್ಟಡೀಸಲ್ಲಿ ಇದ್ದೀವಿ, ಆಮೇಲೆ ಯೋಚನೆ ಮಾಡೋಣ. ಈಗ ಸಿಂಗಲ್ಸ್ ಆಗೇ ಇರೋದು ಬೆಸ್ಟು. ಯಾಕಂದರೆ ಹುಡುಗಿರು ಒಂದ್ಸಲಿ ಹೂ ಅಂತಾರೆ, ಆಮೇಲೆ ಇಲ್ಲ ಅಂತಾರೆ.
ಮತ್ತೆ ನೈಟ್ ಅದೆಲ್ಲ ಕೂಡ ಮೆಸೇಜ್ ಮಾಡ್ತೀಯಲ್ಲ ಅವ್ರು ಯಾರು? ನಿಮ್ಮಂಗೇನಲ್ಲಪ್ಪ ಇವನು ಹುಡುಗಿರ್ತಾವೆಲ್ಲ ಬಾಕ್ಸ್ ಎಲ್ಲ ಶೇರಿಂಗ್ ಮಾಡ್ಕೊಂಡ್ರೆ ನಾವೇನ್ ಬೇರೆ ಅದು ತಂಗಿ ಅಂತಾನೆ ಇಸ್ಕೊಬೋದು. ನೋಡಿದೀವಪ್ಪ ತಂಗಿ ಅನ್ನೋದ ನೀವ್ ಹೆಂಗ್ ನೋಡ್ಕೊಳ್ತೀರಾ? ಚೆನ್ನಾಗಿರೋ ಸಿಕ್ಕಿದ್ರೆ ನಾವು ಲಾಯಲ್ ಆಗಿರ್ತೀವಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಹಾಯ್. ಓಕೆ. ನಮ್ಮ ಲೈಫ್ ಪಾರ್ಟ್ನರು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ಫಸ್ಟು ಏನೇ ಕಷ್ಟ ಬಂದರೂ ಬಿಟ್ಟೋಗ್ಬಾರ್ದು. ಏನೇನ್ ಕ್ವಾಲಿಟೀಸ್ ಇರಬೇಕು? ಕ್ವಾಲಿಟೀಸ್ ಒಳ್ಳೆ ಹುಡುಗಿ ಆಗಿರಬೇಕು, ಲಾಯಲ್ ಆಗಿದ್ರೆ ಸಾಕು. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನೀವ್ ಹೇಗ್ ನೋಡ್ಕೊಳ್ತೀರಾ? ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅವ್ಳು ಪುಣ್ಯ ಮಾಡಿರಬೇಕು ಅಂಥ ಹುಡುಗಿ ಸಿಗಬೇಕು. ಅದಕ್ಕೆ ಕಾಯ್ತಾ ಇರೋದು, ಇವಾಗ ಸಿಂಗಲ್ ಆಗಿರೋದು. ನಾನಿನ್ನೂ ಡಿಸೈಡ್ ಮಾಡಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದ್ರೆ ಹೆಂಗೆ ಹೇಳೋದು ನಾವು? ಏನೇನ್ ಕ್ವಾಲಿಟೀಸ್ ಇರಬೇಕು? ಐಡಿಯಾ ಇಲ್ಲ, ಅಷ್ಟೆಲ್ಲ ಯೋಚನೆ ಮಾಡಿಲ್ಲ. ಗೋಲೆ ಬೇರೆ. ವಾ, ಹೇಗೆ ನೋಡ್ಕೊತೀರ ಅಂದರೆ ಯಾವ ಥರ ಹೇಳಿ ನಾನು? ಅಷ್ಟು ಐಡಿಯಾ ಹೇಳ್ತೀನಲ್ಲ, ಅಷ್ಟು ಐಡಿಯಾ ಅಲ್ಲ ನನಗೆ. ಚೆನ್ನಾಗೇ ನೋಡ್ಕೊಂತೀನಿ. ಹೇಗಿರ್ಬೇಕಂದ್ರೆ ನಾವು ದುಡಿಯೋದ್ರ ಮೇಲೆ ಆ ಥರ ಹುಡುಗಿರು ಸಿಗ್ತಾರೆ ಎಂಬಂದ್ರೆ. ಇವಾಗ ಯಾರು ತಾನೇ ಎಲ್ಲ ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಿರೋದೆ ಹುಡುಗಿರು ದುಡ್ಡು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಯಾರು ತಾನೇ ಎಲ್ಲ ಗುಣಗಳು ನೋಡಿ ಯಾರು ಬರೋಲ್ಲ ಅಷ್ಟು ಸುಲಭವಾಗಿ. ಎಲ್ಲ ಇವಾಗೆಲ್ಲ ನೋಡ್ತಿರೋ ಕ್ರೈಮ್ಗಳು ಆಗ್ತಿರೋ ನೋಡಿಬಿಟ್ರೆ ಎಲ್ಲ ದುಡ್ಡಿನಾಸಿಗೆ ಮಾಡ್ತಾರೆ. ಅದರಿಂದ ಎಲ್ಲ ಲವ್ ಮಾಡಿ ಪ್ರೀತಿ ಎಂಬುದೇ ಮಾಡಬಾರ್ದು, ಮದುವೆ ಎಂಬುದೇ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸಿಂಗಲ್ಸ್ ಆದರೆ ಮನೆ ರೀತಿಗೆ ಆದರೆ ಆಗ್ಬೇಕು ಅಂತ ಸಿಂಗಲ್ಸ್ ಲೈಫೇ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಆಲ್ಮೋಸ್ಟ್ ಇರ್ಬೋದು. ಹುಡುಗಿ ಜೊತೆಗೆ ಹೋಗೋದು, ಅವ್ರಿಗೆ ಬಾಯ್ ಫ್ರೆಂಡ್ ಇರೋದು, ನಮ್ಮ ಮುಚ್ಚಾಕ. ಅಕ್ಕ ಈಗಿನ ಜನ್ರೇಷನ್ ಹುಡುಗಿರು ಸವಾಸನೆ ಬಿಡಕ್ಕ ಎಲ್ಲ ಒಂಥರ ನೀಯತ್ತಿಲ್ದ ನಾಯಿಗಳಾಗ್ಬಿಟ್ಟು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಚೆನ್ನಾಗಿ ನೋಡ್ಕೊಂತೀವಿ. ಏನೇನ್ ಕ್ವಾಲಿಟೀಸ್ ಇರಬೇಕು? ಅವೆಲ್ಲ ಥಿಂಕ್ ಮಾಡಿಲ್ಲ. ಹಾನೆಸ್ಟ್ ಆಗಿರಬೇಕು, ಕೇರಿಂಗ್ ಆಗಿರಬೇಕು, ಪೇರೆಂಟ್ಸ್ ರೆಸ್ಪೆಕ್ಟ್ ಮಾಡ್ಬೇಕು. ನನ್ನ ಪೇರೆಂಟ್ಸ್ ಅಷ್ಟೇ. ಚೆನ್ನಾಗಿ ನೋಡ್ಕೊತೀವಿ. ಸೊ ಫ್ರೀ ಬಿಡ್ತೀನಿ ಅವಳಿಗೆ. ಇಷ್ಟು ಐ ವಿಲ್ ನಾಟ್ ಲೈಕ್ ಹೆಂಗೆ ಅಂದರೆ ರೆಸ್ಟ್ರಿಕ್ಷನ್ಸ್ ಮಾಡೋದು. ಆಲ್ರೆಡಿ ಮ್ಯಾರಿಡಾ? ಇಲ್ಲ, ಯಾಕೆ? ಇವೆಲ್ಲ ಮಾಮೂಲು. ಕಂಟ್ರೋಲ್. ನಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರು ನಮಗಿನ ಚೆನ್ನಾಗಿರ್ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕ್ವಾಲಿಟೀಸು ಬ್ಯಾಡ್ ಹ್ಯಾಬಿಟ್ ಏನಿರಬಾರ್ದು. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಲೈಫ್ ಪಾರ್ಟ್ನರು ಚೆನ್ನಾಗಿರಬೇಕು. ಹಂಗೆ ಇಬ್ಬರು ಹೊಂದ್ಕೊಂಡಿರ್ಬೇಕು, ಬೇರೆ ಬೇರೆ ಆಗಬಾರ್ದು. ಏನೇನು ಕ್ವಾಲಿಟೀಸ್, ಎಲ್ಲ ಕ್ವಾಲಿಟೀಸ್ ಇರ್ಬೇಕು ಕಣಕ್ಕ. ಹೇಗೆ ನೋಡ್ಕೊಳ್ತೀರಾ? ಹೆಂಗೆ ಚೆನ್ನಾಗಿ ನೋಡ್ಕೊತೀವಿ. ಮಾಮೂಲಿ ನಾರ್ಮಲ್ ಅಕ್ಕ, ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಪೇರೆಂಟ್ಸ್ನ ಅವ್ರ ಪೇರೆಂಟ್ಸ್ ಥರ ಟ್ರೀಟ್ ಮಾಡಬೇಕು. ಮಾಮೂಲಿ ಕೆಲಸ ಅವಳು ದುಡ್ದಾಗಬೇಕಂತಲೇ ಏನಿಲ್ಲ. ನಾವು ದುಡ್ದಾಗ್ತೀವಿ, ಅವ್ರು ನೋಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಇರಬೇಕಷ್ಟೆ. ನಮ್ಮ ಅಮ್ಮಂಗೆ ಹೆಂಗೆ ನೋಡ್ಕೊತೀರೋ ಹಂಗೆ ಅವಳಿಗೂ ನೋಡ್ಕೊತೀನಿ. ಚೆನ್ನಾಗಿರಬೇಕು, ಒಳ್ಳೆ ಅಮ್ಮನ ನೋಡ್ಕೊಂಡು ಚೆನ್ನಾಗಿರಬೇಕು. ಮತ್ತು ನನಗೆ ಒಳ್ಳೆ ಅನುಗುಣವಾಗಿ ನೋಡ್ಕೊಳ್ಳಂಗಿರ್ಬೇಕು. ಅಂದರೆ ಸಂಪ್ರದಾಯಸ್ಥವಾಗಿರ್ಬೇಕು. ಚೆನ್ನಾಗಿ ನೋಡ್ಕೊಂಡು ಅವಳು ಹೆಂಗಿರ್ತಾಳೋ ಆ ಥರ ನಾವು ಬಿಹೇವ್ ಮಾಡ್ತೀವಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಲವ್ ಯು ಆಲ್.